ತಕೋಗನ್ ಬಾ ತೋಟಕ್ಕೆ ಹೋಗೋಣ ಬಾ ಇವತ್ತು ನೀನು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ ತೋಟಕ್ಕೆ. ಬಾ ರೂಬಿ. ನೋಡಿ ಇದು ನಮ್ಮ ಮನೆಯಲ್ಲ ರೂಬಿ ಯಾವಾಗಲೂ ತೀಟೆ ಮಾಡ್ತಾಳೆ. ಅದಕ್ಕೆ ಇವತ್ತು ತೋಟದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳನ್ನು. ಬಾ ರೂಬಿ ಹೋಗೋಣ ಬರಪ್ಪ. ನೋಡಿ ಹಿಂಗೆ ಫುಲ್ ಸ್ಟ್ರೇಟ್ ನಡ್ಕೊಂಡು ಹೋಗ್ಬೇಕು. ಇದು ನಮ್ಮ ಮನೆಯಿಂದ ಹಿಂಗೆ ಫುಲ್ ಸ್ಟ್ರೇಟ್ ಡೌನ್ ಹೋಗಬೇಕು. ಇಲ್ಲಿಂದ ಫುಲ್ ಸ್ಟ್ರೇಟ್ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರು ನಡ್ಕೊಂಡು ಹೋಗ್ಬೇಕು. ಅಮ್ಮರು ಬರ್ತಾ ಇದ್ದಾರೆ ಈಗ ಆಚೆಗೆ ನೀರು ತಗೊಂಡು ತೋಟಕ್ಕೆ ಹೋಗೋಕೆ. ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ ತೋಟಕ್ಕೆ ಹೋಗೋದು ಇವ್ರು ನಮ್ಮಮ್ಮ. ನಮ್ಮ ರೂಬಿ ಆಗ್ಲಲ್ಲಿ ಹೋಗ್ತಾವಳೆ ಫಸ್ಟು. ಇದೆಲ್ಲ ನಮ್ಮ ಊರು ನೋಡಿ, ಫುಲ್ ಹಳ್ಳಿ. ಇದೆಲ್ಲ ನಮ್ಮ ಪಕ್ಕದ ಮನೆಯವ್ರ ತೋಟ ಇದು. ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ, ಅದ್ರ ಜಾತ್ರೆ ನೆಕ್ಸ್ಟ್ ಮಾರ್ಚಲ್ಲಿ ಬರುತ್ತೆ. ಅವಾಗ ಬರ್ತೀನಿ ಊರಿಗೆ. ಹಿಂಗೆ ಫುಲ್ ಸ್ಟ್ರೇಟ್ ಡೌನ್ವರೆಗೂ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಹೋದರೆ ನಮ್ಮ ತೋಟ ಸಿಗುತ್ತೆ. ಅಲ್ಲಿ ಒಂದು ಮರ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಕೆರೆ ಇದೆ, ನಮ್ಮೂರ ಕೆರೆ. ಒಂದು 5 ಊರಿಗೆ ಒಂದೇ ಕೆರೆ, ಅದು ನಮ್ಮೂರಲ್ಲಿರೋದು. ನೋಡಿ ಹಿಂಗಿದೆ ಚಿಕ್ಕಿ. ಇದೋಡಿ ಪರಂಗಿನ ಮರ ಮತ್ತು ಬಾಳೆಹಣ್ಣು ಮರ. ಇಲ್ಲಿ ಪರಂಗಿನ ಮರ ಹಾಕಿ ಎಲ್ಲ ಬಿಟ್ಬಿಟ್ಟವ್ರೆ. ಯಾರು ಬೇಕೋ ಅವರೆಲ್ಲ ಕಿತ್ಕೊಂಡು ಹೋಗ್ಬೋದು. ಬಾಳೆಹಣ್ಣು ಮರದ ಚಂದಿಲೆಲ್ಲ ಪರಂಗಿನ ಗಿಡ ಹಾಕಿ ಬಿಟ್ಬಿಟ್ಟವ್ರೆ. ಊರಲ್ಲಿರೋರೆಲ್ಲ ಇಲ್ಲೇ ಕಿತ್ಕೊಂಡು ಹೋಗಿ ತಿಂತಾರೆ. ನಾನು ಬರ್ತೀನಿ ಅಂತ ಬಂದು ಇವರು ನಮ್ಮ ಅಮ್ಮನ ಫ್ರೆಂಡ್ ನೋಡ್ರಿ, ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರು ಇಬ್ರು. ನಮ್ಗೆ ಇವಾಗ 12 ಗಂಟೆ ಏನೇನೆಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ. ಇಲ್ಲೊಂದು ಬಾವಿ ಇದೆ, ಒಂದು ದೊಡ್ಡ ಬಾವಿ ಇದು. ರೂಬಿ ನಿಂತ್ಕೊ, ನಿಧಾನಕ್ಕೆ ಹೋಗು. ತುಂಬ ತೋಟ ಈ ಕಡೆ ಎಲ್ಲ. ನಮ್ಮ ತೋಟದ ಕಡೆ ಎಲ್ಲ ಜಾಸ್ತಿ ಅಡಿಕೆ ಮರನೇ ಬೆಳೆಯೋದು. ಅಡಿಕೆ ಅಂದರೆ ಜಾಸ್ತಿ ಬೆಳಿತೀವಿ ಈ ಕಡೆ. ತೆಂಗಿನ ಮರ ಒಂದೊಂದು ಮಧ್ಯದಲ್ಲಿ ಇರ್ತವೆ. ಅಡಿಕೆ ಮರ ಇಲ್ಲಿದೆ. ಒಂದು ತ್ಯಾಗದ ಗಿಡ ಕಟ್ಟಿದ್ದಾರೆ ಇಲ್ಲೊಬ್ರು. ಇದೆಲ್ಲ ಅಡಿಕೆ ಮರ. ಇನ್ನೇನು ನಮ್ಮ ತೋಟದ ಹತ್ರಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ನಮ್ಮ ತೋಟ ಇದೆ ಇಲ್ಲೇ. ತೋಟ ಅದು ಇದು ತೋರಿಸಿದ್ರೆ ಈಗಿನ ಕಾಲದಲ್ಲಿ ಯಾರಾದರೂ ಲೈಕು ಶೇರ್ ಮಾಡ್ತಾರ ನಿಮಗೆ? ಇನ್ನೇನು ಮಾಡಬೇಕು? ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ಯಾ? ಇನ್ನೇನು ಮಾಡಬೇಕು? ಮಾಡಲ್ಲ. ಡ್ಯಾನ್ಸ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಕುಡಿದ್ರೆ ಅವ್ರಿಗೆ ಲೈಕ್ ಮಾಡ್ತಾರೆ. ನೀನ ನಮ್ಮ ತೋಟ, ನಮ್ಮ ನಾಯಿ, ನಮ್ಮ ಅಮ್ಮ ಅವೆಲ್ಲ ಅಂದರೆ ಅವರು ಮಾಡ್ತಾರೆ? ಮಾಡಲ್ಲ. ಏನೋ ಒಂದು ನಾವು ಪ್ರಯತ್ನ ಪಡೋಣ ಅಂತ ಮಾಡ್ತಾಯಿದ್ದೀವಿ. ಪ್ರಯತ್ನ ಒಂದು ಹೆಣ್ಮಕ್ಳು ಮಾಡ್ತಾರೆ ಅಂತ ಅವರು ಸಪೋರ್ಟ್ ಮಾಡಿದ್ರೆ ಅದು ಪ್ರಯತ್ನ ಇರುತ್ತೆ. ಅವ್ರಿಗೆಲ್ಲ ಈಗಿನ ಕಾಲದವ್ರಿಗೆಲ್ಲನ ಕುಣ್ಕೊಂಡು ಪಣ್ಕೊಂಡು ಡ್ಯಾನ್ಸ್ ಮಾಡೋರನ್ನ ಸರಿ ನೋಡೋಣ ಬಿಡಿ. ಈ ಥರ ನಾವು ಒಂದು ಪ್ರಯತ್ನ ಮಾಡೋಣ. ನೋಡು ಹೆಂಗೆ ಮಾಡೋಣ ಅಂತ. ನೋಡಿ ಇದೆ ನಮ್ಮ ತೋಟ ಬಂತು. ನೋಡಿ ಇದೆ ನಮ್ಮ ತೋಟ ಬಂದು. ಈಗ ನಮ್ಮ ತೋಟಕ್ಕೆ ಬಂದ್ವಿ. ನಾ ಇಲ್ಲಿಗೆ ಬಂದು ಆಗಲೇ 1 ವರ್ಷ ಹತ್ತತ್ರ ಆಗಿತ್ತು. 1 ವರ್ಷದಿಂದ ಬರೋಕ್ಕಾಗಿರಲಿಲ್ಲ. ಈಗ ಬಂದಿದ್ದೀನಿ. ನೋಡಿ ನಮ್ಮ ತೋಟದ ಬಾವಿ ಇಲ್ಲಿದೆ. ದೊಡ್ಡ ಬಾವಿ ನಮ್ಮ ತೋಟದಲ್ಲಿ ಐತಿ. ಆವಾಗಿನ ಕಾಲದಲ್ಲೆಲ್ಲ ನೀರು ಬೋರ್ ಏನು ಇರ್ತಿರ್ಲಿಲ್ವಲ್ಲ. ಅವಾಗೆಲ್ಲ ಬಾವಿಯಿಂದ ನೀರು ಹೊಡ್ಕೊತಾ ಇದ್ದು ತೋಟಕ್ಕೆ. ಇವಾಗ ನೀರಿಲ್ಲ ಬಾವಿ ಒಳಗೆ. ಬಾವಿ ಬದಲು ಬೋರ್ ಕೊಡ್ಸಿದ್ದೀವಿ 2. ಆ ಬೋರಲ್ಲೇ ನೀರು ಬರುತ್ತವೆ. ಎಲ್ಲ ಡ್ರಿಪ್ ವೈರ್ ಮಾಡಿಸಿದ್ದೀವಿ. ಆ ಡ್ರಿಪ್ ವೈರಿಂದ ನೀರು ಬಿಡ್ತೀವಿ. ಇವು 2 ವಾಲ್ ಆಫ್ ಮಾಡಲಾ? ನೋಡಿ ತೋಟಕ್ಕೆ ಇವಾಗ ಇದರಲ್ಲಿ ಆಫ್ ಮಾಡ್ತೀವಿ. ಎಲ್ಲ ಡ್ರಿಪ್ಗೂ ಈ ಥರ ನೀರು ಬಿಡ್ತೀವಿ. ನೆನ್ನೆಯಿಂದ ದೊಡ್ಡ ಅಡಿಕೆ ಮರಕ್ಕೆಲ್ಲ ನೀರು ಬಿಟ್ಟಿದ್ದೀವಿ. ಇವಾಗ ಚಿಕ್ಕ ತೋಟಕ್ಕೆ ನೀರು ಬಿಡಬೇಕು. ಇವೆಲ್ಲ ಹಳೇ ಅಡಿಕೆ ತೋಟ. ಇದು ನಮ್ಮ ತಾತ ಇದ್ದಾಗ ಕಟ್ಟಿಸಿರೋ ಅಡಿಕೆ ಗಿಡ ಇವೆಲ್ಲ. ಇವಾಗ ಒಂದು 2-3 ವರ್ಷ ಹಿಂದೆ ನಮ್ಮಮ್ಮ ನನ್ನ ತಮ್ಮ ಇವರೆಲ್ಲ ಚಿಕ್ಕ ಗಿಡಗಳನ್ನ ಕಟ್ಟಿಸಿದ್ದಾರೆ. ಈ ಥರ ನೋಡಿ ನಾವು ತೋಟ ಮಾಡಿದ್ದೀವಿ. ನೋಡಿ ಇದು ಯಾವುದೋ ಹೊಸ ವಾಲ್ ಬೇರೆ ಮಾಡೋರಲ್ಪ. ಇದೇನು ತಿರ್ಗಿಸೋದು ಮಾಡಿದ್ದೀನಿ. ಅಮ್ಮ ತಿರ್ಗಿಸ್ದೆ. ನೀರು ಬರ್ತಾಯ್ತು ಇವಾಗ ಡ್ರಿಪ್ಪಲ್ಲಿ. ಇದು
ನೋಡಿ ಇದೆ ನಮ್ಮ ತೋಟ. ಅದು ನಮ್ಮ ಪಕ್ಕದ ತೋಟದಿರೋ ತೆಂಗಿನ ಮರ. ನಾವು ಚಿಕ್ಕವರು ಇದ್ದಾಗೆಲ್ಲ ಈ ಮರದಲ್ಲಿ ಎಲ್ಲ ಎಣ್ಣೀರೆಲ್ಲ ಕಿತ್ಕೊಂಡು ಕುಡಿದ್ಬಿಡ್ತದೆ. ಈಗೆಲ್ಲ ಮರ ದೊಡ್ಡ ಆಗ್ಬಿಟ್ಟವೆ. ನಾನು ಬಂದೇ ಇಲ್ಲಿಗೊಂದು 2 ವರ್ಷ ಆಗಿತ್ತು. ಈಗ ಬಂದಿದ್ದೀನಿ. ಇದೇ ನಮ್ಮ ಮಿಷಿನ್ ಮನೆ. ಮೋಟ್ರು ಮತ್ತು ಎಲ್ಲ ಇಟ್ಟಿದ್ದೀವಿ ಇದರೊಳಗಡೆ. ಗುದ್ಲಿ ಏನೇನು ಮಿಷಿನ್ ಐಟಮ್ಸ್ ಎಲ್ಲ ಬೇಕು ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಯಾವಾಗಾದರೂ ಊಟ ಮಾಡಬೇಕು ಅಂದ್ರೆಲ್ಲ ಬಂದು ಊಟ ಮಾಡೋದಿದ್ದೆ ಮಿಷಿನ್ ಮನೇಲಿ. ಫಸ್ಟು ಏನೂ ಇರಲಿಲ್ಲ, ಇವಾಗ ಹೊಸ್ದಾಗಿ ಕಟ್ಸಿದ್ದೀವಿ. ಏನೋ ಒಂದು ಕೆಲಸ ಮಾಡ್ತಾವ್ರೆ. JCB ತೊಗೊಂತೀವಿ. ಯಾರು ಹಳೆ ಬೀಗ ತೊಗೊಂಡೋಗ್ಬಿಟ್ಟವ್ರೆ ಅಂತ ಹೊಸ ಬೀಗ ಹಾಕ್ಸೈತೆ ನಮ್ಮಮ್ಮ. ಏನಷ್ಟೆಲ್ಲ ಏನು ಕ್ಲೀನ್ ಮಾಡಿ ಇಟ್ಟಿಲ್ಲ, ನಾರ್ಮಲಾಗಿ ಇಟ್ಟವ್ರೆ. ನಾನು ಇವಾಗ ಬಂದು ನೋಡ್ತೀನಿ. ಇದೆ ನೋಡಿರಿ ನಮ್ಮ ಮೋಟ್ರು. ಕರೆಂಟ್ ಬಂದಿದೆ. ಕರೆಂಟ್ ಬಂದೈತೆ. ಹೆಂಗಮ್ಮ ಒಂದು ಸೈಡ್ ಕ್ಯಾಪ್ ಆಗ್ತಾ ಹೆಂಗೆ ಒಂದು ಕಡೆ ಕ್ಯಾಪ್ ಆಗ್ತಿದ್ಯಾ? ಹೆಂಗೆ ಒಂದು ಕಡೆ ಕ್ಯಾಪ್ ಆಗ್ತಿದ್ಯಾ? ಸರಿ ಆಯ್ತು ಹ್ಞೂ ಸರಿ. ಆಯ್ತು ಹಾಕು. ನಿಧಾನಕ್ಕೆ ಹಾಕು, ನೋಡ್ಕೊಂಡು. ನೆಂದೋದಿಯಮ್ಮ ನೀರಲ್ಲಿ ನೆನೆಸ್ಕೊಂಡು. ಈಗ ಫೋರ್ಸಾಗಿ ನೀರು ಬದೈತಮ್ಮ. ನೋಡಿ ಇವಾಗೆಲ್ಲ ನೀರು ಫೋರ್ಸಾಗಿ ಬದೈತೆ. ಇನ್ನೂ ಎಷ್ಟು ಬೇಕು? 2 ತಗೋ. ಇವು ಇದ್ದಿದ್ದು 2 ಸಾಕು. ಸಾಕಾ? ಇತ್ತಿರುವಾಗ ಹಾಂ ನಾನು ಬಂದು ಅದಕ್ಕೆ ಚಿಕ್ಕಿ ಹಾಕ್ತೀನಿ. ತಿರ್ಗಾ ಬಂದಿವೆಲ್ಲ ಬಿಚ್ಚಿ 2 ಹಾಕ್ಬೇಕಾ? ಸರಿ ಆಯ್ತು. ಎಲ್ಲ ಮಾಡ್ತಾನೆ ಹೋಗ್ಲಿ ಹಾಕು. ನೆಂದೋದಾ 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 ಪೂರ್ತಿ ನೆಂದೋದಾ? ಗಿಡಕ್ಕೆ ನೀರೇ ಬಂದಿಲ್ಲ ಇಲ್ಲಿ. ತಡಿ, ಇದೊಂದು ಕ್ಯಾಪ್ ಬಿಚ್ಚಾಕ್ತೀನಿ. ಈಗ ಬತ್ತೈತೆ ನೋಡಿ ಇವಾಗ ನೀರು. ಪೈಪಲ್ಲಿ ನೀರು ಕುಡಿಯೋಕೆ ಬಂದವಳು. ನೀರು ಕೊಡ್ರಿ ಅಂತ ನೀರು ಕುಡ್ಕತ್ತಾವಳು ಇವಾಗ. ಗೋ ರುಬಿ. ರುಬಿಕಾ ರುಬಿ. ನೋಡಿ ನಮ್ಮ ತೋಟದಲ್ಲಿ ಪರಂಗಿ ಹಣ್ಣು ಬೆಳೆದಿದ್ದೀವಿ. ಬಾಳೆ ಗಿಡನೂ ಹಾಕಿದ್ದೀವಿ. ಪರಂಗಿ ಹಣ್ಣು ಕಿತ್ಕೊಂತ ಅದ್ರ ನಮ್ಮ ಮಮ್ಮಿ. ಹಣ್ಣಾಗೈತೇನಮ್ಮ? ಕಣ್ಣಿಗೆ ಬಿದ್ದತ್ತು, ಹುಷಾರು. ಮನೆಗೆ ಹೋಗ್ತಾ ಇದ್ದೀವಿ. ನೀರು ಬಂದಿತ್ತು, ತೋಟಕ್ಕೆಲ್ಲ ನೀರು ಬಿಟ್ಟು ಕರೆಂಟ್ ಹೋಯ್ತು. ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಅಲ್ಲೇ ಹೋದಾಯ್ತು. ನಮ್ಮ ರೂಬಿ ಅಲ್ಲೇ ಹೋಗೇ ಬಿಟ್ಟೋಳ ಎಲ್ಲಕ್ಕಿಂತ ಫಸ್ಟ್. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೊಬ್ರು ಅಂಕಲ್ ಏನು ಮಾಡ್ತಾವ್ರು ಅಂದರೆ ಇಲಿ ತಗೊಂಡು ಮರ ಕಟ್ತಾವ್ರೆ. ಇಲಿ ತಗೊಂಡು ದಾರ ಕಟ್ಬಿಟ್ಟು ಮರ ಕಟ್ತಾವ್ರೆ. ಅದಕ್ಕೆ ಏನಾದರೂ ಇದನ್ನ ಹಾಕಿರ್ತಾರೆ, ಔಷಧಿ ಏನಾದರೂ. ಹಳ್ಳಿಲೆಲ್ಲ ಬಂದು ಅಡಿಕೆ ಗಿಡದ್ದೆಲ್ಲ ತಿನ್ನಬಾರ್ದು, ಒಂಬಾಳೆಲ್ಲ ತಿನ್ನಬಾರ್ದು ಅಂತ ಆ ಥರ ಕಟ್ತಾರೆ. ಅವಾಗ ಇಲಿಯ ಬೇರೆ ಎಲ್ಲ ಹಳ್ಳಿಲಿ ಬಂದು ಇಲಿ ತಿಂದ್ಬಿಟ್ಟು ತಲೆ ಸುದ್ದಿದೋಗ್ತವೆ. ಆವಾಗ ಗಿಡದ ಫಸಲು ಏನಾಗಲ್ಲ. ಪಕ್ಕದ ಪಕ್ಕದವರು ಕೆಲಸ ಮಾಡಿಸ್ತಾರೆ. ಸಣ್ಣ ಗಿಡ ಅದಕ್ಕೆಲ್ಲ ಮಣ್ಣು ಹೊಡಿಸ್ತಾವ್ರೆ. ನಾವು ಹೊಡ್ಸಿದ್ವಿ, ಹೋದ ವರ್ಷ ನಾವು ಮಣ್ಣು ಹೊಡ್ಸಿದ್ವಿ. ಈ ವರ್ಷ ಇವ್ರು ಮಣ್ಣು ಹೊಡಿಸ್ತಾರೆ. ಸಣ್ಣ ಗಿಡ ಏನಕ್ಕೆ ಬೆಳೀತಾರೆ ಅಂತ ಗೊತ್ತಾ ನಿಮ್ಗೇನಾದರೂ? ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಅಡಿಕೆ ತೋಟದಲ್ಲೂ ಈ ಥರ ಸಣ್ಣ ಸಣ್ಣ ಗಿಡ ಹಾಕ್ತಾರೆ. ಯಾಕೆ ಅಂದರೆ ಅದು ಚೆನ್ನಾಗಿ ದೊಡ್ಡ ಬೆಳೆದ್ಮೇಲೆ ಗೊಬ್ಬರ ಆಗುತ್ತೆ ಅಂತ. ಚೆನ್ನಾಗಿ ಉಳ್ಸಿದ್ಮೇಲೆ ಅದೆಲ್ಲ ಗೊಬ್ಬರ ಆಗುತ್ತೆ. ಅದಕ್ಕೆ ಈಗ ಎಲ್ಲ ಕಡೆ ನೋಡಿ ಇವ್ರ ತೋಟದಲ್ಲಿ ಬೆಳಿತಾರೆ, ಇವರು ಬೆಳೆದವ್ರೆ. ನಮ್ಮ ತೋಟದಲ್ಲಿ ಇನ್ನೂ ಹಾಕಿಲ್ಲ, ಹಾಕಬೇಕು. ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು. ಕೊನೆಗೆ ಊರೊಳಗೆ ಬಂದವು ನೋಡಿ. ನೋಡಿ 2 ಹುಂಜಾವು ಇಲ್ಲಿ. ಹುಂಜ ನಮ್ಮ ನಾಯಿ ನೋಡಿ ಬೊಗಳುತ್ತಾವೆ. ರೂಬಿಗೆ ಬೊಗಳುತ್ತಾವೆ 2 ಹುಂಜ ಬಂದವು ನೋಡ್ರಿ ಇಲ್ಲಿ. ನೋಡಿ ಇದು ಹಣ್ಣು ಯಾರಾದ್ರು ತಿಂದಿದ್ದೀರಾ? ಇದೇನು ಹಣ್ಣು ಅಂತ ಯಾರಿಗಾದ್ರು ಗೊತ್ತಮ್ಮ? ಏನಣ್ಣಮ್ಮ ಇದು? ಇದೆಂತ ಹಣ್ಣಮ್ಮ? ಎಂಥದ್ದು ಉಪ್ಪನೆಳ್ಳೆ ಹಣ್ಣು ಅಂತಾರಲ್ಲ? ಉಪ್ಪನೆಳ್ಳೆ ಹಣ್ಣು ಅಂತಾರಲ್ವ ನಮ್ಮ ಇದು? ರೇಷ್ಮೆ ಹಣ್ಣು ಅಂತಾರೆ.
ಸುಳುಕಾಗ್ತಾರಲ್ಲ ಸೊಪ್ಪು. ಹಾಂ ರೂಬಿ ಬಾರೆ. ಬಾಳೆಗೊನೆ ಹಣ್ಣು ಆತಾ ಇದ್ರು ಇವ್ರ ಮನೇಲಿ ಇನ್ನೂ ಯಾಕೋ ಕಿತ್ಕೊಂಡಿಲ್ಲ. ಯಾವಾಗ ಕಿತ್ಕೊಂತಾರೋ ಗೊತ್ತಿಲ್ಲ. ನಾಳೆ ನಾಡ್ದು ಹಣ್ಣು ಬಿಟ್ಟರೆ ನಾನೇ ಬಂದು ಕಿತ್ಕೊಂಡು ಹೋಗ್ತೀನಿ. ನೋಡಿ ನಿಂಬೆಹಣ್ಣು ಬಿಟ್ಟವೆ ಎಲ್ಲ ಇಲ್ಲಿ ಫ್ರೀಯಾಗಿ ಸಿಗ್ತವೆ. ಬೆಂಗಳೂರಲ್ಲೆಲ್ಲ ದುಡ್ಡು ಕೊಡ್ತಾ ಅನ್ಬೇಕು, ನಮ್ಮೂರಲ್ಲೇನಿಲ್ಲ, ಎಲ್ಲ ಫ್ರೀ. ರೋಡಲ್ಲಿ ಹೋಗ್ಬೇಕಾದ್ರೆ ಬಾಳೆಹಣ್ಣು ನಿಂಬೆಹಣ್ಣು ಎಲ್ಲ ಸಿಗ್ತವೆ. ನೋಡಿ ನಮ್ಮ ಮನೆಗೆ ಕಾಣಿಸ್ತೈತೆ ಅಲ್ಲಿ ಸ್ಟ್ರೈಟ್ ಪಾಪನ ಬಟ್ಟೆ ಒಣಾಕಿದ್ದೀವಲ್ಲ ಅದು ಸ್ಟ್ರೈಟ್ ಅದೇ ನಮ್ಮ ಮನೆ. ಇನ್ನೊಂದು ಮನೆ ಬಂದು ನೋಡಿ ಮನೆಗೆ. ಈಗ ಸಾಕಾಗೋಯ್ತು. ನನ್ನ ತಮ್ಮ ಆಗಲೇ ಬಂದವ ನೋಡಿ, ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ. ಹೊಸದು ನೋಡಿ ನಮ್ಮ ತಮ್ಮನ ಗಾಡಿ. ಏನು ಅಂತ ಮತ್ತು ಪಪ್ಪ ಇವಳು ನೋಡಿ ನಮ್ಮ ಪುಳ್ಪುಳ್ ತಾನೆ ಇವಳು, ತಾನೆ ಪುಳಿ ಇವಳು.